ಹೇಗಿದ್ರಿ ನೀವೆಲ್ಲರೂ ಆರಾಮದ್ರಂತೆಗೆ ಅನ್ಕೊಳಕತ್ತೀನಿ ನೋಡಿ ಫ್ರೆಂಡ್ಸ. ಇದು ರವಿವಾರದ ವಿಡಿಯೋ ನೋಡಿರಿ. ವಿಡಿಯೋ ಫುಲ್ ನಿಮ್ಗೆ ಸ್ವಲ್ಪ ಲೇಟಾಗಿ ನಾನು ತಲುಪಕತ್ತಾವು. ಯಾಕಪ್ಪ ಅಂದ್ರೆ ಒಂದು 2-3 ದಿನ ನಾನು ವಿಡಿಯೋನ ಹಾಕಲಿಲ್ಲ, ಹಂಗಾಗಿ ವಿಡಿಯೋ ಪೆಂಡಿಂಗ್ ಉಳ್ಕೊಂಡವ. ಸೊ ವಿಡಿಯೋ ಎಡಿಟಿಂಗ್ ಮಾಡೋಕೆ ಒಂದು ಸಾಕಷ್ಟು ಕನ್ಫ್ಯೂಷನ್ಸ್ಗಳು ನನಗೆ ಗೊಂದಲಗಳು ಸ್ಟಾರ್ಟ್ ಆಗಿಬಿಟ್ಟವೆ. ಈಗ ಎಡಿಟಿಂಗ್ ಮಾಡೋಂಥ ಟೈಮ್ದೊಳಗೆ ನಾನು ವಿಡಿಯೋ ಎಡಿಟಿಂಗ್ ಮಾಡೋದು ಕೂಡ ಆ್ಯಪ್ನು ಕೂಡ ಚೇಂಜ್ ಆಗೈತಿ. ಹಾಗಾಗಿ ಎಲ್ಲಾದರೂ ವಿಡಿಯೋದೊಳಗೆ ಒಂದು ಸ್ವಲ್ಪ ಏನಾದರೂ ಮಿಸ್ಟೇಕ್ ಆಗಿತ್ತು ಅಂತಂದ್ರೆ ದಯವಿಟ್ಟು ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋರಿ. ಆದಷ್ಟು ನಾನು ವಿಡಿಯೋನ ಒಂದಲ್ಲಂತ 10 ಸರಿ ಚೆಕ್ ಮಾಡಿ ನಿಮ್ಗೆ ವಿಡಿಯೋನ ತಲುಪಿಸಕತ್ತೀನಿ. ಬಟ್ ಹೊಸ ಆ್ಯಪಿಂದ ನಾನು ವಿಡಿಯೋನ ಅಪ್ಲೋಡ್ ಮಾಡತ್ತೀನಿ, ಅಲ್ಲಿ ಎಡಿಟಿಂಗ್ ಮಾಡತ್ತೀನಿ. ಹಾಗಾಗಿ ಸೊ ನಾವು ಇಲ್ಲಿ ಬ್ಯೂಟಿ ಪಾರ್ಲರಿಗೆ ಬಂದೀವಿ, ಬರ್ರಿ. ಸೊ ಇಲ್ಲಿ ನಿಮ್ಮ ಜೊತೆಗೆ ನಾನು ವಿಡಿಯೋನ ಶೇರ್ ಮಾಡ್ಕೊಳಕತ್ತೀನಿ. ಮಗಳದು ಕಟ್ಟಿಂಗ್ ಆಗೈತಿ. ನಾನು ಕೂಡ ಭಾಳ ದಿನ ಆಗಿತ್ತು ಐಬ್ರೋ ಮಾಡಿರಲಿಲ್ಲ, ಹಾಗಾಗಿ ಐಬ್ರೋವನ್ನು ನಾನು ಐಬ್ರೋ ಮಾಡಿಸ್ಕೊಳಕ್ಕೆ ಇಲ್ಲಿ ನೋಡ್ತಿರ್ಬೋದು ನೀವು. ಸೊ ಬರ್ರಿ ವಿಡಿಯೋನ ನೋಡಿರಿ, ಎಂಜಾಯ್ ಮಾಡಿರಿ ಇವತ್ತಿನ ವಿಡಿಯೋ. ಐಬ್ರೋ ಮಾಡ್ಸೊಂದು ಆಯ್ತು ನೋಡ್ರಿ, ಸ್ನೇಹನ್ ಕಟ್ಟಿಂಗ್ ಆಯ್ತು. 2-3 ಸರಿ ಬಂದು ಹೋಗಿದ್ದೆ ಆಗೈತಿ. ಇಲ್ಲೇ ಐತಂತೇಳಿ ನೆಗ್ಲೆಕ್ಟ್ ಮಾಡಿ ನಂಗೆ ಟೈಮ್ ಸಿಕ್ಕ ನಾ ಬರ್ತಿದ್ದೆ. ಸೊ ಅವ್ರಿಗೆ ಗಿರಾಕಿ ಇರ್ತಿದ್ದು. ಲಾಸ್ಟ್ ಟೈಮ್ನ ಹಿಂಗಾಯ್ತು. ಭಾಳ ಫ್ರೀಯಾಗಿ ಮಾತಾಡ್ತಾರೆ, ಮೇನ್ ಕನ್ನಡ ಮಾತಾಡ್ತಾರ ಅವರು, ಹಂಗೆ ಅದು ಭಾಳ ಖುಷಿ ಆಯ್ತು. ಕನ್ನಡ ಬರ್ತದ ನೋಡ್ರಿ. ಮಸ್ತ್ ಮಾಡ್ಯಾರ ಐಬ್ರೋ, ಏನೂ ಹೇಳೋದೇ ಬೇಕಾಗಿಲ್ಲ ಅವ್ರಿಗೆ. ಸೊ ಅವರು ಕನ್ನಡ ಮಾತಾಡ್ತಾರ, ಭಾಳ ಖುಷಿ ಆಗುತ್ತೆ. ಮಾತಾಡ್ಕೊತ ಮಾಡಿದ್ರು. ಸೊ ಹಾಯ್ ಮಾಡಿಬಿಡ್ರಿ ಎಲ್ಲರಿಗೂ. ಪಾರ್ಲರ್ದಾರ ನೋಡಿ ಫ್ರೆಂಡ್ಸ, ಎಷ್ಟು ಫಿಟ್ ಅದಾರ ಅವರು, ಹ್ಯಾಂಗೇನು ಎನರ್ಜಿಟಿ ಥರ ಅದಾರ. ಖುಷಿ ಆಗುತ್ತಾ. ಏನ್ರಿ ನಿಮ್ಮ ಫಿಟ್ನೆಸ್ ಸೀಕ್ರೆಟ್? ಯಾರಿಗಾದ್ರು ನಮ್ಮ ಫಾಲೋವರ್ಸಿಗೆ ಹೇಳಿದ್ರೆ ಹೇಳ್ರಿ, ಏನು ಮಾಡ್ತೀರಿ? ಸೀಕ್ರೆಟ್ ತಿನ್ನೋದೇ ಊಟ, ಮಸಾಲ ಅದೇನು ತಿನ್ನೋದಿಲ್ಲ, ನಾರ್ಮಲ್ ಬೇಕ್ರಿ ಪ್ರಾಡಕ್ಟ್ ತಿನ್ನೋದಿಲ್ಲ. ನೋಡ್ರಿ ಆಲ್ರೆಡಿ ಮೊಮ್ಮಗು ಆಗೈತಿ ಅವ್ರೀಗ, ಅನ್ಸೋದೇ ಇಲ್ಲ ರೀ, ಅನ್ಸಲ್ಲ. ಇಬ್ರು ಇದ್ದಾರ, ಆದ್ರೂ ಅನ್ಸಂಗಿಲ್ಲ. ನಾವ ಇಷ್ಟು ದಪ್ಪ ಕಾಣಿಸ್ತೀವಿ ಕರೆನ, ಅವ್ರು ನೋಡಿದ್ರೆ ಭಾಳ ಖುಷಿ ಆಗುತ್ತಾ. ಸೊ ಥ್ಯಾಂಕ್ಸ್ ರೀ. ಕೇಳಿದ್ನಿ ಅವ್ರಿಗೆ ಮಾಡ್ಲೇನಂತೇಳಿ, ಮಾಡಂದ್ರು. ಸೊ ಎಲ್ಲಿಗಾರು ಹೋದಾಗ ನಾ ಕೇಳಿ ಮಾಡತ್ತೀನಿ ವಿಡಿಯೋ, ಅವ್ರಿಗೆ ಕಂಫರ್ಟಬಲ್ ಜಾಯ್ನ್ ಇರಬೇಕು, ಹಾಗಾಗಿ ಅದಕ್ಕೆ ನಗತ್ ಮಾಡಂದ್ರು. ನನ್ಗೆ ಎಲ್ಲಿ ಹೋದ್ರು ಹಿಂಗೆ ಸಪೋರ್ಟ್ ಮಾಡೋರು ಸಿಗ್ತಾರ್ರಿ, ಅದೊಂದು ನಶೀಬ್ ಅದ, ನನ್ಗೆ ಪುಣ್ಯ ಅದ. ಥ್ಯಾಂಕ್ಸ್ ರೀ, ನೆಕ್ಸ್ಟ್ ಟೈಮ್ ಬರೋಣ. ಬಾಯ್ ರೀ. ಬಾಯ್. ಮನೆಗೆ ಹೊಂಟಿ ನೋಡಿ ಫ್ರೆಂಡ್ಸ. ನಾವು 2-3 ಸರಿ ಬಂದಿದ್ವಿ. ಅವಾಗ ಪಾಪ ಅವರು ಎಲ್ಲ ಮದುವೆ ಸೀಸನ್ ಅಲ್ಲ, ಭಾಳ ಜನ ಬಂದಿದ್ರು, ಲೇಟ್ ಆಗುತ್ತಂತೇಳಿ ಹಂಗೆ ಹೋಗಿದ್ವಿ. ಅದನ್ನು ವಿಡಿಯೋ ನೋಡಿರ್ತೀರಿ ನೀವು. ಹಾಗೆ ನಾನು ಅಂದಾಜಿನ ಮೇಲೆ ಬಂದೆ, ಎಲ್ಲರೂ ಯಾರಾದರೂ ಇರ್ತಾರನೋ ಮಾಡ್ತಾರನೋ ಅಂತ ಹೇಳಿ. ಬಟ್ ಅವರು ಫ್ರೀ ಇದ್ದರು, ಪಾಪ ಮಾತಾಡಿದ್ರು, ಸಪೋರ್ಟ್ ಮಾಡಿದರು. ಅದೊಂದು ಖುಷಿ ನೋಡ್ರಿ. ನಮ್ಮ ಏನೋ ಅಂತಾರಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ ಅಂತೇಳಿ, ನಮ್ಮ ಬಾಯಿನ ಒಂದು ಸಸು ನಾವು ಎಲ್ಲರನ್ನೂ ಹಚ್ಕೊಂಡು ಪ್ರೀತಿ ವಿಶ್ವಾಸದಿಂದ ಮಾತಾಡಿಸಿದ್ವಿ ಅಂದ್ರೆ ಯಾರಾದರೂ ನಮ್ಮ ದ್ವೇಷ ಮಾಡೋರಾದರೂ ಕೂಡ ನಮ್ಮನ್ನ ಇಷ್ಟಪಡ್ತಾರೆ. ಬಟ್ ಕೆಲವೊಂದಿಷ್ಟು ಜನರು ಮುದ್ದಮ್ಮನೆ ನಮ್ಮ ಎಳೆಗೆ ಸಹಿಸಕ್ಕೆ ಆಗ್ಲಾರ್ದರೂ ಕೂಡ ದ್ವೇಷ ಮಾಡ್ತಾರೆ. ಅಷ್ಟು ದ್ವೇಷ ಮಾಡೋರಿಗೆ, ದ್ವೇಷಕಾರರಿಗೆ ಏನೂ ಮಾಡೋಕ್ಕಾಗಲ್ಲ. ಅಂದ್ರೂ ಕೂಡ ನಮ್ಮ ಜೊತೆಗಿರೋರು, ನನ್ನ ಜೊತೆಗಿರೋರು ಯಾರಾದ್ರೂ ಕೂಡ ನನಗೆ ಮಾತಾಡ್ರಿ, ಹೇಳ್ರಿ, ಮಾಡ್ಲೇನು ವಿಡಿಯೋ ಅಂದರೆ ಯಾರೂ ಒಲ್ಲೆ ಅನ್ನಂಗಿಲ್ಲ. ಸಾಕು ನನಗಿಷ್ಟ, ಅದೊಂದು ದೊಡ್ಡ ಖುಷಿ ಆಗುತ್ತೆ. ಬರ್ರಿ ಮನೆ ಕಡೆ ಹೊಂಟೀವಿ. ಸೊ ಇವತ್ತು ಮಾಡ್ಕೊಂಡ್ವಲ್ಲ ಒಂದು ಸ್ವಲ್ಪ ರೆಡ್ ಅದ್ರಾಗ ನಮ್ಮ ನಾದಿನಿ ನಿಖಿತನ ಮದುವೆ ಮಾಡ್ಕೊಂಡಿದ್ದು. ನಿಖಿತನ ಮದುವೆ ಆಗಿತ್ತಿರಕ್ಕೆ ಎಷ್ಟೋ ದಿನ ಆಯಿತು, ದಿನ ಅಲ್ಲ ತಿಂಗಳಾಯ್ತು, ಎಷ್ಟೋ ತಿಂಗಳಾಯ್ತು. ಹಾಗಾಗಿ ಸ್ವಲ್ಪ ನೋವು, ಪರವಾಗಿಲ್ಲ. ಇದು ಫೋನ್ ಹಿಡ್ಕೊಂಡು ಗೇಟ್ ಹಾಕಕ್ಕೆ ಬರೋಂಗಿಲ್ಲ ನೋಡ್ರಿ, ಲಗುಟ. ಭಾಳ ಕಾಡ್ತದೆ ಒಂದೊಂದು ಸರಿಗಿದ್ದು ಫ್ರೆಂಡ್ಸ. ಪರವಾಗಿಲ್ಲ, ಯಜಮಾನ್ರು ಹೋಗ್ತಾರಲ್ಲ ಅಷ್ಟೇ ಲಾಕ್ ಮಾಡೀನಿ, ಮತ್ತು ಆಮೇಲೆ ಅವರು ಮೇನ್ ಲಾಕ್ ಮಾಡಿ ಹೋಗ್ತಾರೆ. ಒಳಗಡೆ ಹೋಗೋದು ಈಗ ಸ್ನೇಹಾಗ ತಲೆ ಎರಿಬೇಕು ನೋಡ್ರಿ. ಮನೆ ಸರಿ ನೀರಿಟ್ಟು ಹೋಗಿದ್ನೆ, ಈ ಸರಿ ಬೇಡ ಅಂತೇಳಿ ಹಂಗೆ ಹೋಗಿದ್ವಿ. ನೀರು ಕಾಯಕೇನು ಭಾಳ ತಗಲ್ಲ, ತಲೆ ಎರಿಬೇಕಲ್ಲ, ಅದೊಂಥರ ಕಂಫರ್ಟಬಲ್ ಆಗಂಗಿಲ್ಲ. ಒಂದು ವಿಡಿಯೋನ ಎಂಡ್ ಮಾಡಿದ್ದೆ, ಎಂಡ್ ಮಾಡಿ ಸಂಡೇ ಇತ್ತಲ್ಲ ಇವತ್ತು, ಹೋಗಿ ಬಂದ್ರೆ ಆಯ್ತಂತೆ ಹೋದ್ವಿ. ಕೆಲಸನೂ ಕೂಡ ಆಯ್ತು ನೋಡ್ರಿ. ಒಂದೊಂದು ಸರಿ ಎಕ್ಸ್ಪೆಕ್ಟ್ ಮಾಡಿ ಹೋಗಿರ್ತೀವಿ, ಅದಾಗಲ್ಲ. ಒಂದೊಂದು ಸರಿ ನಾವು ಡೌಟ್ನಾಗ ಹೋಗಿರ್ತೀವಿ, ಅಂಥ ಕೆಲಸಗಳು ಆಗ್ತವೆ. ಸೊ ಹೆಂಗೆ ಕಾಣಾಗ್ತದೆ
ಇಲ್ಲೇ ಚಂದ ಬರ್ತದೆ ನೋಡ್ರಿ. ದಪ್ಪದವಲ್ಲ ನಾನು ಐಬ್ರೋ, ಹಾಗಾಗಿ ಒಂಥರ ನನ್ನ ಮಾರಿ ಸೂಟ್ ಆಗಂಗೆ ಮಾಡ್ಯಾರ ಅವರು. ಇನ್ನೊಂದು ಸ್ವಲ್ಪ ತೆಳಗೆ ಮಾಡ್ಸೋಬೇಕಾಗಿತ್ತೀನಿ ರೀ, ಪರವಾಗಿಲ್ಲ ಚಂದ ಅನ್ನಿಸ್ತದೆ. ಅವರು ಫುಲ್ ತೆಳಗಾರ ಮಾಡ್ತೀನಿ, ಬಟ್ ನೋಡಿರಿ ನಿಮ್ಮ ಮುಖಕ್ಕೆ ಸೂಟ್ ಆಗಲ್ಲ ಅಂತಿದ್ರು. ಪರವಾಗಿಲ್ಲ, ಭಾಳ ದಿನನೇ ಆಗಿತ್ತಲ್ಲ, ಹಾಗಾಗಿ ಮಾಡಿಸ್ಕೊಂಬಿಟ್ಟೆ ನಾನು. ನೋಡ್ರಿ ಹೊಂಟ್ರಿ ನಡಿಪ್ಪು, ಯಜಮಾನ್ ಡ್ಯೂಟಿಗೆ ಹೊಂಟ್ರು ನೋಡ್ರಿ, ಕೆಲ್ಸಕ್ಕೆ ಹೊಂಟ್ರು ಅವರು. ನಡಿ ಸೊ ಫ್ರೆಂಡ್ಸ್, ಬರ್ರಿ ಈ ಒಂದು ಬ್ಲಾಗ್ದಾಗ ಏನೆಲ್ಲ ಶೇರ್ ಮಾಡ್ತೀನಿ ಅಂತೇಳಿ. ಆಲ್ರೆಡಿ ನೋಡಿರಿ ನಾನು ಒಂದು ರೆಸಿಪಿನ ಮಾಡಿ ಹಾಕಿರ್ತೀನಿ. ನೆಕ್ಸ್ಟ್ ವೀಡಿಯೋನ ಕಂಟಿನ್ಯೂ ಆಗಿ ಮಾಡಾಕತ್ತೀನಿ. ತಾಬ್ರು ಕೊಡೋಣ ಎತ್ತಿಡ್ಬೇಕು ಮ್ಯಾಲೆ. ದಿದ್ದಿಗೆ ಸದ್ಯ ಮೈ ತೊಳಿತೀನಿ ಸುಮ್ಮರು. ಇಲ್ಲಿ ಬಾಂಡೆ ಅದ ನೋಡ್ರಿ, ಏನಾದರೂ ಮಾಡೋಕ್ಕೋರು ಒಂದು ಏನಾದರೂ ಉಳಿದ್ಬಿಡ್ತದೆ. ರೆಸಿಪಿನೆಲ್ಲ ಮಾಡ್ಬೇಕಂದ್ರಾಗ ನೋಡ್ರಿ, ನೆಲ್ಲ ಎತ್ತಿ ಒಳಗಡೆ ಇಂದ ಹೊರಗೆ ತರೋದು, ಅಲ್ಲೆಲ್ಲ ಸೆಟ್ ಮಾಡೋದು, ಹಾಕಿ ಸೂಟಿನ ಇತ್ತು. ಸ್ನೇಹಿತ ವಿಡಿಯೋ ಮಾಡಿಕೊಟ್ಲು. ಎಲ್ಲ ಅಡುಗೆ ಆಗೋಷ್ಟೊತ್ತಿಗೆ ಯಜಮಾನ್ರು ಬಂದರು, ಅವರು ಊಟ ಮಾಡಿದರು. ಅವ್ರು ಊಟ ಮಾಡಿ ಪಿಲ್ಲುಂಗೆ ಕರ್ಕೊಂಡು ಸ್ವಲ್ಪ ರೆಸ್ಟ್ ಮಾಡತ್ತಿದ್ರು. ನಾವು ಆ ಗ್ಯಾಪ್ನಾಗ ಹೋಗಿ ಬಂದ್ವಿ. ಇಷ್ಟೆಲ್ಲ ಅದ ನೋಡಿ ಫ್ರೆಂಡ್ಸ, ಇದು ಎಲ್ಲ ಕಡೆಗಿ ಇಷ್ಟೆಲ್ಲ ಹೊಲಸಾಗೈತಿದು. ಹಬ್ಬಬ್ಬಾ ಅಂಥೇಳಿ ತಿಕ್ಕತ್ನ್ಯಾಗ ಗಸ್ 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 ತಿಕ್ಕಿರು ಮನಾರು ಎಕ್ಸಸೈಸ್ ಆದಂಗೆ ಆಗುತ್ತಾ. ಈಗ ಮಗಳಿಗೆ ಇದ್ದದ ಮಗಳಿಗೆ ನೀರು ಇಡ್ತೀನಿ ನೋಡೋಣ ಹೆಂಗೆ ಕಾಣಾಗತ್ತ ಹೇಳ್ರಿ ಸ್ನೇಹ. ಲಾಸ್ಟ್ ಟೈಮ್ನು ಹಿಂಗೆ ಮಾಡಿದ್ವಿ. ಹಿಂದವಳು ಆಕಿನ ಕೂದಲು ಚಂದ ಅದ ನೋಡ್ರಿ, ಉದುರು 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 ಉದುರು. ಹಾಂ ನೋಡವ ಹೆಂಗಂತ ನೋಡ್ರಿ ನಮ್ಮ ಪಿಲ್ಲೆ. ಇನ್ನೊಂದಿಟ್ಟು ಸಣ್ಣ ಮಾಡ್ಬೇಕಿಲ್ಲ ಮಮ್ಮಿ ನನ್ನಂಗೆ ಹಾಕಿದ್ಲ ಅಂತ ಹಿಂಗೆ ಕಾಲು ಎಳಿತಾರೆ ನೋಡ್ರಿ. ಅದು ಸಣ್ಣವಿದ್ದಾಗಿನ ಸೆಟ್ ನೋಡ್ರಿ, ಹಳೆ ಮೆನ್ನಾಗಿದ್ದ ಭಾಳ ನೋಡಿರ್ತೀರಂತ ಅನ್ಕೋತೀನಿ ನೀವು. ಹಳೆ ಫಾಲೋವರ್ಸಿಗೆ ಗೊತ್ತಿರ್ತದೆ ಅದು. ಈಗ ನಿನ್ನೆ ಎಲ್ಲ ಅರ್ಬಿಗೆ ಮಾಡಿಸಿಡತ್ನಾಗ ಸಿಕ್ಕದದು, ಅದನ್ನೇನೈತೆ ಹಾಕೋಣ ನೋಡ್ರಿ. ಹಳೆ ಖುಷಿ ಅವನಿಗೆ ಹಾಕೊಂಡಿದ್ದಕ್ಕೆ ಅದಿಲ್ಲ ಅಪ್ಪಾಜಿ, ಖುಷಿ ಆಗೈತಿಲ್ಲ. ಈ ಬಾಂಡೆ ಅದಾವು. ಸೊ ಈಗ ನಾನು ಬಾಂಡೆ ಅದು ಎಲ್ಲ ತಿಕ್ಕೊಳಕ್ಕೆ ಹೋಗಂಗಿಲ್ಲ ಫ್ರೆಂಡ್ಸ, ನನಗೆ ಸ್ವಲ್ಪ ಸುಸ್ತದಂಗೆ ಆಕತ್ತೈತಿ. ಈಗ ಸ್ನೇಹಾಗ ನೀರಿಗೆ ಇಡ್ತೀನಿ. ಸರಿ ನೀರು तू कटिंग केला ಮುಂಜಾನೆ ಎರ್ದಿದ್ದೆ ನೋಡ್ರಿ. ನೀನೆ ಎಣ್ಣೆ ಹಚ್ಚಿ ಮಾಲಿಶ್ ಮಾಡಿದ್ದೇನ್ರಿ ನೈಟ್. ಈಗ ಏನೈತಿ ಮುಂಜಾನೆ ಎರ್ದೀನಿ ಇಬ್ರಿಗೂ. ಎರ್ದಿದ್ದ ದಿನ ಕಟಿಂಗ್ ಮಾಡಿಸಿದ್ರೆ ಚಂದ ಅಂತ. ಈಗ ಎಣ್ಣೆ ಹಚ್ಚಿದ ದಿನ ಕಟಿಂಗ್ ಮಾಡೋಕೋರು ಅವರು ಮಾಡಂಗಿಲ್ಲ. ಆಯ್ತು ನೋಡ್ರಿ, ಇದು ಮ್ಯಾಗ ಒಂದಿಟ್ಟು ಮುಚ್ಚಿಬಿಟ್ಟಂದ್ರೆ ನೀರು ಕಾಯ್ತಾವು. ಬಾಟ್ಲಿಯಲ್ಲಿ ಇಡಬಾರ್ದಂದಿದ್ದೆ ಸ್ನೇಹ ನಿನಗೆ. त्याने मोठं घेतलं. अरे तू तू कटिंग केला नाही तुला. ಓಕೆ ಫ್ರೆಂಡ್ಸ್, ನೀರು ಕಾಯಿಲಿ ಸ್ನೇಹಂಗ ಸ್ನಾನ ಗಿನ್ನನ್ನೆಲ್ಲ ಮಾಡಿಸ್ಕೊಂಡು ಒಂದು ಸ್ವಲ್ಪ ರೆಸ್ಟ್ ಮಾಡ್ತೀವಿ. ಯಾಕಂದ್ರೆ ಮುಂಜಾನೆ ಊಟನೇ ಎದ್ದಿದ್ದೆ, ಮತ್ತೆ ನಾನು ರಾತ್ರಿ ಲೇಟ್ ಆಗುತ್ತಾ. ಮಧ್ಯಾಹ್ನ ಒಂದು ಸ್ವಲ್ಪ ಮಲ್ಕೊಂಡು ಎದ್ವಿ ಅಂದ್ರೆ ಕವರ್ ಆಗ್ತದೆ ನಿದ್ದೆ. ಇಲ್ಲಿಕಂತ ತಲೆ ನುಸಕ್ಕೆ ಸ್ಟಾರ್ಟ್ ಆಗ್ಬಿಡ್ತದೆ ನನಗೆ. ಇಷ್ಟೊತ್ತನ ಇರೋದನ್ನೆಲ್ಲ ಮಾಡೀನಿ. ಫೋನ್ದಾಗೂ ಚಾರ್ಜ್ ಇಲ್ಲ. ಸೊ ಚಾರ್ಜನ್ನು ಕೂಡ ಹಾಸ್ತೀನಿ. ಹಚ್ಚಿ ಆಗಿ ಮೈ ತೋರಿಸಿ ಒಂದು ಸ್ವಲ್ಪ ರೆಸ್ಟ್ ಮಾಡಿಸಿ ಮತ್ತೆ ನಿಮ್ಮ ಜೊತೆ ಸಿಗ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ಮತ್ತೆ ನಾವು ಮುಂಜಾನೆ ಬ್ಲಾಗನ್ನು ಸ್ಟಾರ್ಟ್ ಮಾಡ್ಕೊಂಡು ನೋಡ್ರಿ. ನಿನ್ನೆ ಬ್ಲಾಗನ್ನು ಇವತ್ತು ಕಂಟಿನ್ಯೂ ಮಾಡಕತ್ತೀನಿ. ಸೋಮವಾರ ನೋಡ್ರಿ ಮುಂಜಾನೆ ಯಜಮಾನ್ರು ಸ್ನೇಹ ಫುಲ್ ಜೋರಾಗಿ ಕೆಲಸ ಮಾಡತ್ತಾರ. ಏನಪ್ಪ ಅಂದ್ರೆ ಹೊಲ್ದಾಗ ನೋಡ್ರಿ ಚಿಕ್ಕೊಂಡು ತೊಗೊಂಡ್ರ. ಆಲ್ರೆಡಿ ಒಂದು ಸರಿ ತೊಗೊಂಡು ಬಂದಿದ್ರು, ಶೇರ್ ಮಾಡಿ ನಿಮ್ಮ ಜೊತೆಗೆ ನಾನು. ಹಿಂಗತ್ತೆ ತುಂಬ ಎಲ್ಲದು ಏನ್ರಿ ನೋಡ್ರಿ ಹಿಂಗತ್ತೆ ತುಂಬಿಗೆ ಇಲ್ಲಿ ಸುಣ್ಣ ಹಚ್ಚಿಟ್ಟಾರ ನೋಡ್ರಿ. ಮೊನ್ನೆ ಸರಿಗಿನ ತೊಗೊಂಬಂದಿದ್ರು. ಇದೇನು ಖರಾಬ್ ಆಗಿದೇನು ರೀ?
ಜೊತೆ ಸುಣ್ಣ ಹಚ್ಚಿಟ್ರೆ ಹಣ್ಣು ಹಾಕೋ ನೋಡ್ರಿ ಇವು ಒಳ್ಳೆ ಪಿಸ್ಬೇಗನೆ ಹಾಕ್ಬೇಕು ಸ್ನೇಹ ಇವನ್ನ ಪಿಸ್ಬೇಗ ಹಾಕಿದ್ರು ಇಲ್ಲೈತೆ ನೋಡಿ ಪಿಸ್ಬಿ ಒಳ್ಳೆ ಇದ್ರೊಳಗೆ ಹಾಕಿ ಬಿಗಿತ್ನಾಗ ಮುಚ್ಚಿಟ್ರೆ ಇದು ಹವಕ್ಕನೆ ಮಸ್ತ್ ಹಣ್ಣು ಹಾಕೋ ನೋಡ್ರಿ ಸೂಪರ್ ಆಗಿರುವಂಥ ಹಣ್ಣು ಹಾಕವು ಆಲ್ರೆಡಿ ಒಂದ್ಸಲ ಶೇರ್ ಮಾಡೀನಿ ಭಾಳ ರುಚಿ ಅದಾವ ಇವು ಹಣ್ಣು ಸಖತ್ತಾಗತ್ತವ ಹಣ್ಣು ಇವು ಯಾಕ್ರಿ ಈ ಸರಿ ಭಾಳ ತಂದಿಲ್ಲ ಹಾಂ ರೀ ಅವು ಈ ಸರಿ ಯಾಕೆ ಭಾಳ ತಂದಿಲ್ಲ ಮುಗ್ದು ಕಾಯಿ ಸಣ್ಣ ಅದಾವತ್ ನೋಡ್ರಿ ನಾವು ಓದು ತೊಗೊಂಬಂದಾರ ಅಂದ್ರೆ ಮಾಲಕ್ರಿಗೆ ಹರಿದಿರ್ತಾರಲ್ಲ ಅದ್ರಾಗ ಒಂದು ಸ್ವಲ್ಪ ಕೊಟ್ಟು ಕಳ್ಸಿರ್ತಾರೆ ಮನೆಗೆ ಅವ್ರು ತೊಗೊಂಡು ಹೋಗಂದ್ರು ಇವ್ರು ನಮ್ಮ ಮನೆಯವ್ರು ತೊಗೊಂಬರಲ್ಲ ಅವರೇ ಇಂಥ ಕ್ಯಾರಿ ಬ್ಯಾಗ್ ತೊಗೊಂಡು ಒಂದು ಸ್ವಲ್ಪ ಹಾಕಿ ಕೊಟ್ರೆ ಮನೆಗೆ ತೊಗೊಂಬರ್ತಾರೆ ಅವರು ಹರ್ಕೊಂಡು ತೊಗೊಂಡು ಹೋಗಪ್ಪ ಅಂದ್ರೆ ಅವ್ರೇನು ಹರ್ಕೊಂಬರಲ್ರಿ ಅಂಥವ್ರು ಅದಾರ ನಮ್ಮ ಯಜಮಾನ್ರು ಯಾರು ಒಯ್ಯಿ ತೊಗೋ ಅಂತಂದ್ರೆ ಸ್ವಲ್ಪ ಏನು ಭಾಳ ತೊಗೊಂಬರ್ತಾರೆ ನಮ್ಮ ಯಜಮಾನ್ರಿದ್ರೆ ಅವ್ರು ಒಯ್ಯಿ ಅಂತಂದ್ರೂ ಅವ್ರು ಹಾಕಿ ಕೈಯಾಗ ಕೊಡಬೇಕು ಅಂದ್ರೆ ಮನೆ ತೊಗೊಂಬರ್ತಾರೆ ಇರ್ಲಿಕ್ಕಿಲ್ಲ ಅಂಥವ್ರು ಅದಾರ ನಮ್ಮ ಯಜಮಾನ್ರು ಏನು ನಡ್ದದ ನಿಂದು ಶೇಡ್ ಹಾಕೊಂಡೋಗಿ ಸರ್ಕಸ್ ನಡ್ದದ ಪಿಲ್ಲೆ ಅಂದ್ರಿ ಅಷ್ಟು ಕ್ಯಾರಿ ಬ್ಯಾಗ್ ಹಾಕಿ ಇಡ್ತಾರೆ ನೋಡ್ರಿ ಹಾಕ್ಬಿಡ್ರಿ ಅದ್ರಾಗ ಜಾಡಿಸ್ರಿ ಇಲ್ಲ ಅಂದ್ರೆ ಅವು ಉಲ್ಟಾ ಮಾಡ್ರಿ ಅದು ಅದಿನ್ನ ಕಾಯಿ ಅದು ಹಣ್ಣಾಗಿಲ್ಲ ಇನ್ನೂ 2 ದಿನಲೇ ಹಣ್ಣು ಆಗ್ತದ ಪಿಲ್ಯ ಇನ್ನೊಂದು 2 ದಿನಕ್ಕೆ ಹಣ್ಣು ಆಗ್ತಾವ ನೋಡ್ರಿ ಅವು ಬರೀ ಕಲ್ಲಂಗಡಿ ಸೇಬು ಅದು ಇದು ಅಪ್ಪಾಜಿ ಕಾರ್ಟೂನ್ ಓಕೆ ಫ್ರೆಂಡ್ಸ ಬರ್ರಿ ನೆಕ್ಸ್ಟ್ ಬ್ಲಾಗನ್ನು ಯಾವ ರೀತಿಯಾಗಿ ಶೇರ್ ಮಾಡ್ತೀನಿ ಅಂತೇಳಿ ನೋಡೋಣ ಕಲ್ಲಂಗಡಿ ಇಲ್ಲ ವಾಟರ್ ಮಿಲಿಯನ್ ಏ ಡಿಮಾಂಡ್ ಮತ್ತೆ ನಸ್ತೇತ ಬಾಯರ್ ಹಸ್ತೈತೆ ರೋಡ್ ಪಶಿ ಎಲ್ಲ ಕೇಳ್ತಾನ ನೋಡ್ರಿ ಅವ ಅವನಿಗೇನು ತಿಳ್ಕೊಬೇಕು ಎಲ್ಲನೂ ಕೇಳ್ತಿ ಇದಕ್ಕೇನಂತಾರ ಅಂತೇಳಿ ಗೊತ್ತಿದ್ದು ಹೇಳ್ತೀನಿ ಗೊತ್ತಿಲ್ಲಾರ್ದು ನಾನು ಪೇ ಮಾಡ್ಕೊತ ಕುಂಡಿರ್ತೀನಿ ಬರೀ ನೆಕ್ಸ್ಟ್ ಆಮೇಲೆ ವಿಡಿಯೋ ತೊಗೊತೀನಿ ಯಜಮಾನ್ರು ನೋಡ್ರಿ ಸ್ನೇಹ ಬಾಯ್ ಓ ಪಪ್ಪಂದು ಇವತ್ತು ಸುಟ್ಟಿ ಇರ್ತದಿಲ್ಲ ಸೋಮವಾರ ಯವ್ವ ನಿನ್ ಬಿಟ್ಟು ಎಲ್ಲಿ ಉಣಾಕ ತಿನ್ನಕ್ಕೆ ಹೋಗಲ್ಲ ಯವ್ವ ಮನೇನ ಸಾಮಾನು ಬೇಕಾಗ್ತಾವ ಹೋಗು ಯಜಮಾನ್ರು ಸ್ನೇಹನ್ ಕರ್ಕೊಂಡು ಸಾಲೆಗೆ ಬಿಟ್ಟು ಮತ್ತು ಮನ್ಯಾಗ ಫ್ರೆಂಡ್ಸ ಮಿಕ್ಸಿ ಜಾರ ಖರಾಬ್ ಆಗಿದ್ವಲ್ಲ ಅದಕ್ಕೆ 2 ಮಿಕ್ಸಿ ಜಾರ್ ಕೊಟ್ಟಿನಿ ಒಂದು ರೇಸರ್ ಮಂಡಾಗೈತಿ ಇನ್ನೊಂದು ಯಾಕದು ಒಂದು ಸ್ವಲ್ಪ ಒಳಗೆ ತಿರ್ಗಲ್ಲೇ ಆಗೈತೆ ಅದು ಮತ್ತು ತಳಗೆಲ್ಲ ಸೋರಾಕತ್ತು ಬಿಟ್ಟೈತಿ ಸಣ್ಣ ಜಾರ ನನಗೆ ಸಣ್ಣ ಜಾರನೇ ಭಾಳ ವೈನ್ ಆಗುತ್ತೆ ದೊಡ್ಡದು ಅಷ್ಟು ವೈನ್ ಆಗಂಗಿಲ್ಲ ಅದಕ್ಕೆ ಚಟ್ನಿ ಪಟ್ನಿ ಏನಾದರೂ ಇತ್ತಂದ್ರೆ ಅದನ್ನು ಯೂಸ್ ಮಾಡ್ತೀನಿ ಸಣ್ಣದು ಮತ್ತು ಕೈ ಕಟ್ಟಿದಂಗೆ ಆಗ್ಬಿಟ್ಟೈತಿ ಈಗ ಮಿಕ್ಸರ್ ಇಲ್ಲ ಅದಕ್ಕೆ ತೊಗೊಂಡು ಹೋಗ್ಯಾರಿ ಇವತ್ತು ರಿಪೇರಿ ಕೊಟ್ಟು ಬರ್ತೀನಿ ಅಂತೇಳಿ ನೋಡೋಣ ಫ್ರೆಂಡ್ಸ ಮತ್ತು ಆಮೇಲೆ ಕೆಲಸ ಮಾಡ್ಕೊತ ಸಿಗ್ತೀನಿ ಮಗಳು ಬಂದ್ಲ ನೋಡಿ ಫ್ರೆಂಡ್ಸ ಬೋಟ್ ಗಿಟ್ಟೆಲ್ಲ ಅಲ್ಲೇ ತೆಗೆದು ಬಾ ಫ್ರೆಂಡ್ಸ ನಾವು ಈಗ ಮಾರ್ಕೆಟಿಗೆ ಅದೆಲ್ಲ ಹೋಗಿದ್ವಿ ಆ ವಿಡಿಯೋನ ಮೊದಲು ಹಾಕ್ತೀನೋ ಇಲ್ಲ ಈ ವಿಡಿಯೋನ ಮೊದಲು ಹಾಕ್ತೀನೋ ಗೊತ್ತಿಲ್ಲ ಬಟ್ ಒಂದೇ ದಿನ 2 ವಿಡಿಯೋ ಆಗಿದ್ವು ಹಾಗಾಗಿ ನಾನು ಹೊರಗಡೆ ಹೋಗಿದ್ದು ಸೆಪ್ರೇಟಾಗಿಯೇ ನಿಮ್ಮ ಜೊತೆ ಬ್ಲಾಗ್ ಮಾಡಿ ಹಾಕ್ತೀನಿ ಸೊ ನಾವು ಕೂಡ ಜಸ್ಟ್ ಈಗ ಬಂದ್ವಿ ಮಾರ್ಕೆಟ್ಗೆ ಹೋಗಿ ಸ್ನೇಹನು ಬಂದ ನೋಡ್ರಿ 3 ಗಂಟೆಗೆ ಬಿಟ್ರಿ ಯಾಕೆ ಬಿಡ್ರಿ ಅದು ಲಗುಟಿಷ್ಟು ಮೀಟಿಂಗ್ ಇತ್ತು 3 ಗಂಟೆಗೆ ಬಿಟ್ಟಾರ ಡಬ್ಬಿ ತಿಂದೇನಿಲ್ಲ ಮೊನ್ನೆ ಬಳಿ ಗಡ್ಡ ಜಾತ್ರೆ ತಂದಿದ್ದೆ ನೋಡ್ರಿ ಅವ್ನು ಹೊಡ್ಕೊಂಡಾಳ ಮತ್ತು ಇವತ್ತು ಹೊಸ ಹಾಕೊಂಡಾಳ ನೋಡೋನಲ್ಲಿ ಅವ್ರ ಪಪ್ಪಾಗ ಈಗಿನ ಕೈಯಾಗ ಬಳಿ ಇರಬೇಕು ಚಂದಾಗ ತಲೆ ಇಕ್ಕೋಬೇಕು ಅದಿಲ್ಲ ಮುಂಜಾನೆ ಹುಡ್ಕ್ಯಾಡಿ ಹಾಕ್ಯಾರ ನಾನು ಆಕೇನು ದೊಡ್ಡ ಕದಾಳ ಬಿಡ್ರಿ ಒಂದೊಂದು ದಿನ ಏನಾಗುತ್ತಾ ತೆಗೈತಂತ ನಾನು ಹುಡ್ಕ್ಯಾಡಿ ತೆಗೆದಿಡ್ತೀನಿ ಮತ್ತು ನಾಳೆಗೆ ಹಾಕೊಂಡು ಹೋಗ್ತಾಳ ಅಂತ ನಾನು ಮುಂಜಾನೆ ಇಲ್ಲ ನನ್ನ ಮಗಳು ಹಾಕ್ಕೊಂಡು ಹೋಗ್ಬೇಕಂತ ಹಾಕ್ಕೊಂಡು ಹೋಗ್ಬೇಕು ಬಳಿ
ಹೌದಿಲ್ಲ ಹೆಂಗೆ ಮಾಡಿದ್ರು ಪಪ್ಪ ಮುಂಜಾನೆ ನಾನು ಅವೆಲ್ಲ ತೆಗೆದಿಟ್ಟಿನಿ ಫ್ರೆಂಡ್ಸ್ ಮ್ಯಾಲೆ ಡಬ್ಬ್ಯಾಗ ಅವು ನಾನು ಡಬ್ಬಿ ಕಟ್ಟಾಕತ್ತಿದ್ನಲ್ಲ ಅದಕ್ಕೆ ಇಷ್ಟು ಅರ್ಜೆಂಟ್ ನಂಗೆ ಆಗಲ್ರಿ ನಂಗೆ ತೆಗಿಯೋದಂದೆ ಹಂಗಾಗಿ ಅವರ ತೆಗೆದು ಕೊಟ್ಟು ನೋಡ್ರಿ ಅಲ್ಲೇ ಹೊರಗೆ ಸಾಕ್ಸ್ ಬಿಚ್ಚಿ ಬಾ ಹೋಗಿ ಸಾಕ್ಸ್ ಬಿಚ್ಚಿ ಕೈ ಕಾಲು ಮುಖ ತೊಗೊಂಡು ಒಳಗೆ ಬಾ ಹೋಗಿ ವಾಸನೆ ಬರ್ತಾವೆ ಸಾಕ್ಸ್ ಅವು ಸೀದಾ ರೇಟ್ ಹೇಳಿ ಹೊರಗೆ ನೀನು ಹೊರಗೆ ಹೋಗು ಅಲ್ಲೇ ಕುರ್ಚಿ ಐತಿಲ್ಲ ಸ್ನೇಹ ಅಲ್ಲಿ ಕುತ್ಕೊಂಡು ಬಿಚ್ಚಿ ಅಲ್ಲೇ ಬೂಟ್ನಾಗ ಸಿಗಿಸ್ ಬಂದ್ರೆ ನಡೀತಿತ್ತಿಲ್ಲ ಹೋಗಿ ಸೀದಾ ಕೈ ತೊಗೊಂಡು ಮಾರಿ ತೊಗೊಂಡು ಬಾ ಅದನ್ನು ಅಲ್ಲಿಟ್ಟು ಎಲ್ಲಿ ಬೇಕಲ್ಲಿ ಒಗಿಬೇಡಮ್ಮ ಬೆಡ್ಶೀಟ ನಾನು ಕೂಡ ಮುಂಜಾನೆ ನೋಡ್ರಿ ಎಲ್ಲ ಕ್ಲೀನ್ ಮಾಡಿಕೊಂಡು ಬೇರೆ ಬೆಡ್ಶೀಟನ್ನು ಚೇಂಜ್ ಮಾಡಿ ನಾನೀಗ ಮತ್ತು ಇನ್ನೊಂದು ಏನಪ್ಪ ಅಂದ್ರೆ ಇಲ್ಲಿ ನೋಡ್ರಿ ಇವು ಒಂದು ಸ್ವಲ್ಪ ನನಗೆ ಸೀಗ್ರದಂಗೆ ಅನ್ಸಕತ್ತಿದ್ವು ಹೆಂಗೂ ಅರ್ಬಿ ಕಟ್ ತಗೋತೀನಿ ಇಲ್ಲಿ ಬರೀ ನಾನು ನೈಟಿಗಳು ಮತ್ತು ಯಜಮಾನ್ರದ್ದು ಟವಲ ಈ ಮಕ್ಕಳು ಟವಲೆಲ್ಲ ಇದ್ರಾಗ ಅದಾವು ಸೊ ಮುಂಜಾನೆ ಎದ್ದು ಅವ್ರು ಜಾಕ ಮಾಡ್ಸಕ್ಕೆ ಹೋಗೋತ್ನ್ಯಾಗ ಮ್ಯಾಗಿಂದು ಪಿಲ್ಲೊಂದು ಕೆಳಗಡೆ ಪಿಶ್ವೆ 2 ಪಿಶ್ವೆ ಅದಾವು ಒಂದ್ರ ಸ್ನೇಹನ ಅರಿಬಿ ಅದಾವೆ ಒಂದ್ರ ಪಿಲ್ಲುನ ಅರಿಬಿ ಅದಾವು ಹಾಗಾಗಿ ಸಪ್ರೇಟ್ ತೆಗೆದು ಇಟ್ಟದ್ದು ನೋಡ್ರಿ ಈ ಬಾಕ್ಸ್ನೇ ನಮ್ಮವು ಅದಾವ ಸೊ ಅವರು ಎಷ್ಟು ಕಿತ್ತಾಡಿದ್ರು ಒಳ್ಳೆ ಅದ್ರಾಗ ಸಿಗ್ಸಕ್ಕೆ ಬರ್ತೈತೆ ಒತ್ತಟ್ಟು ಕೊಂಡಿರ್ತಾವೆ ಅವು ಸೊ ಇದ್ರಾಗೆಲ್ಲ ಪ್ಲಾಸ್ಟಿಕ್ಕಿನೂ ನಾವು ಎಲ್ಲಿಗಾರ ಹೋಗತ್ನೇ ಬರತ್ನೇ ಈ ಕಾಯಿಪಲ್ಲೆ ತರಕ್ಕೆ ಮತ್ತೇನಾರ ತರಕ್ಕೆ ಪ್ಲಾಸ್ಟಿಕ್ಕಿನ ಪಿಸ್ವಿ ಇಂಥವು ಇದ್ರೊಳಗನೆ ಇಟ್ಟೀನಿ ಪಟಕನ ಕೈ ಸಿಗ್ತಾವೆ ಅಂತೇಳಿ ಅಲ್ಲಿ ನೋಡ್ರಿ ತಗಡೆ ಏನು ಎಳ್ನೀರು ಸತ್ನ್ಯಾಗ ಒಂದು 2 ಎಳ್ನೀರು ತೊಗೊಂಬಂದಿದ್ಲಲ್ಲ ಅವೇನು ನನಗೆ ಬರಲಿಲ್ಲ ಇಲ್ಲೇನು ಆಕೆ ಅಲ್ಲೇ ಇದು ಮಾಡ್ಸ್ಕೊಂಬರ್ಬೇಕಾಗಿತ್ತು ಬಟ್ ಅವಂಗೆ ಒಣಗಿ ಬಿಟ್ಟಾವು ಈಗ ತೆಂಗಿನಕಾಯಿ ಹಾಕೋ ನೋಡ್ರಿ ಅವ್ನು ತೆಗೆಸ್ಕೋಬೇಕು ಮುನ್ನಾರಂಟಿ ಕಡೆಯಿಂದ ಏನೋ ಒಂದು ಇದು ತೊಗೊಂಡು ಆಯ್ತಿ ಒಯ್ ಅಂದಾರ ಅವರು ಆವಾಗಲೇ ಕೆಳಗಡೆನೇ ಅದನ್ನು ಕಟ್ ಮಾಡ್ಸ್ಕೊಂಡು ಹೋಗ್ಬೇಕಾಗಿತ್ತಲ್ಲ ಅಂದರು ನಮಗೂ ಗೊತ್ತಾಗಲಿಲ್ಲ ಒಣಗ್ಯಾವು ಕಾಯಿ ಆದರೂ ಹಾಕಾವು ಇವಾಗ ನೋಡ್ರಿ ಪಿಲ್ಲು ನಾವು ಎಲ್ಲಿಗೆ ಹೋಗಿ ಬಂದ್ವಿವಪ್ಪ ಇಟ್ಟೋತನ ನಾವು ಎಲ್ಲಿಗೆ ಹೋಗಿ ಬಂದ್ವಿ ಹೇಳು ಮಾರ್ಕೆಟ್ ಸ್ನೇಹ ಪಪ್ಪ ಎಲ್ಲೋದ್ರು ನಿನ್ನ ಬಿಟ್ಟು ಹೋದ್ರೆ ಇಲ್ಲ ಪಪ್ಪ ಬಂದಿದ್ರೆ ಇಲ್ಲ ಬಿಟ್ಟು ಮಾತೋದ್ರು ನಿಮ್ಮ ಪಪ್ಪನ ಕೆಲಸ ಹೆಂಗಿರುತ್ತೆ ಕರ್ಕೊಂಬರ್ತೀನಂತ ಹೋದ್ರು ನಮ್ಮ ಬಿಟ್ಟು ಮತ್ತು ಶಾಲೆಯಿಂದ ಈಕಿನ ಕರ್ಕೊಂಡು ಮನೆ ಬೆಲೆ ಗೇಟ್ ಬೆಲೆ ಕಳಿಸಿ ಹೋದ್ರಂತ ನೋಡ್ರಿ ಹಿಂಗೆ ಮಾಡ್ತಾರೆ ಅವರು ನಾನು ಹೊಳ್ಳಿ ಎಲ್ಲ ಕಸ ಗಿಸ ಎಲ್ಲ ಹುಡುಗೋಗಿದ್ದೆ ಪರ್ಶಿ ಒರೆಸ್ಬೇಕಾಗಿತ್ತು ಫ್ರೆಂಡ್ಸ ನಡಿ ಮೊದಲು ಅಂತ ಕರ್ಕೊಂಡು ಹೋದ್ರು ನನಗೆ ಹೋಗೋಕ್ಕಿಂತ ಮುಂಚೆಕನೇನು ರಸ ಬಟಾಟಿ ಮಾಡಿಟ್ಟೋಗಿದ್ದೆ ನಾನು ಒಂದು ಸ್ವಲ್ಪ ವಟಾಣಿ ಕಾಳಿದ್ದು ಮನ್ಯಾಗ ಸೊ ವಟಾಣಿ ಕಾಳು ಅದನ್ನೆಲ್ಲ ಹಾಕಿ ಈ ರೀತಿ ನಾನು ಮಾಡಿಟ್ಟು ಹೋಗಿದ್ದೆ ನೋಡಿ ಫ್ರೆಂಡ್ಸ ಚಪಾತಿ ಅನ್ನಕ್ಕೆ ಎರಡಕ್ಕೂ ಹಾಕವಂತೇಳಿ ಸೊ ಭಾಳ ಸರಿ ಶೇರ್ ಮಾಡ್ಕೊಂಡು ನಿನ್ನ ಜೊತೆಗೆ ನಾನು ಇವತ್ತೊಂದು ಸ್ವಲ್ಪ ಅಳುಸಾಗೈತೆ ನೋಡ್ರಿ ನಾನು ಸ್ವಲ್ಪ ಗಟ್ಟಿ ಮಾಡಬೇಕಾಗಿತ್ತು ಸೊ ಹೋಗೋ ಅರ್ಜೆಂಟ್ನ್ಯಾಗ ಹಂಗೆ ಮಾಡಿಟ್ಟೋದ್ನೆ ನಾ ಮಾಡೋಕ್ಕೆ ಬೇಸರ ಹಂಗೆ ಚಪಾತಿನೂ ಕೂಡ ಅದಾವ ನೋಡ್ರಿ ಚಪಾತಿ ರಸ ಬಟಾಟೆ ಐತಿ ಸದ್ದು ಅನ್ನಕ್ಕೆ ಇಡಬೇಕು ಗ್ಯಾಸ್ ಗೀಸ್ ಎಲ್ಲ ವರ್ಷನೇ ಹೋಗಿದ್ದೆ ನೋಡ್ರಿ ನಾನು ಹೋಗೋತ್ನ್ಯಾಗ ಮತ್ತು ಬರೋಣ ಬೇಸರ ಬಿಡುತ್ತೆ ನೋಡ್ರಿ ಎಲ್ಲಿಗಾರು ಹೋಗಿ ಬರೋಣ ಹಂಗಂತೇಳಿ ಪರ್ಶಿ ಒಂದು ಒರೆಸ್ಕೋಬೇಕಾಗಿತ್ತು ಕಸ ಹುಡುಗಿ ಹೋಗಿವಿ ಹೊರಗಿನ ಬರೋಣ ನೋಡ್ರಿ ಎಲ್ಲ ಹೆಂಗಾಗೈತಿ ಅವನ್ನೆಲ್ಲ ಯಾಕಡೆ ನೀಟ್ ಅದೆಲ್ಲ ಮಾಡಿ ಇಟ್ಟೀನಿ ಏನೇ ತಂದಿದ್ದು ಕಾಯಿಪಲ್ಲೆ ಎಲ್ಲ ಇಲ್ಲೇ ಇಟ್ಟೀನಿ ಆಮೇಲೆ ಶೇರ್ ಮಾಡ್ಕೊತೀನಿ ನಾನು ಫಸ್ಟ್ ಈಗ ಫ್ರೆಶ್ ಆಗ್ತೀನಿ ಮುಖ ಈಗ ತೊಗೊಂಡು ಒಂದು ಸ್ವಲ್ಪ ಅನ್ನಕ್ಕಿಟ್ಟು ಫ್ರೆಶ್ ಆಗಿ ಮತ್ತೆ ನೋಡೋಣ ಆಮೇಲೆ ಸಿಗ್ತೀನಿ ಫ್ರೆಂಡ್ಸ ವಿಡಿಯೋನ ನೋಡ್ತೀನಿ ಇದಾಗ್ತೀನಿ ಫಸ್ಟ್ ಇಲ್ಲಾಂದ್ರೆ ಇನ್ನೊಂದು ಹಾಕ್ತೀನಿ ಒಂದೊಂದಿನ 2 ವಿಡಿಯೋ ಆಗ್ಬಿಟ್ಟು ಅಂತಂದ್ರೆ ಸೊ ಹೆಂಗೆ ಹಾಕ್ಬೇಕನ್ನೋದ್ರೆ ಗೊತ್ತಾಗಂಗಿಲ್ಲ ತರ್ಬೂಜ ಸೊ ವಿಡಿಯೋದಾಗ ಶೇರ್ ಮಾಡ್ಕೊಂಡಿನಿ ತರ್ಬೂಜ ತೊಗೊಳತ್ನ್ಯಾಗ ಹಾಗೆ ನೋಡ್ರಿ ಸಬ್ಬಸ್ಗಿ ಜವಾರಿ ಅದ ಸಬ್ಬಸ್ಗಿ 15 ರೂಪಾಯಿಗೆ 2 ಅಂದರು 10 ರೂಪಾಯಿಗೆ 1 ಅಂತಂದರು ಅದಕ್ಕೆ ಮತ್ತು ಚಲೋ ಐತಿ ನಾವು ಯೂಸ್ ಮಾಡ್ತೀವಲ್ಲ ಯಾವಾಗೂ ತೊಗೊಂಬಂದಿನಿ ಸೊ ಕರಿಬೇವು ಕೊತ್ತಂಬರಿ ಕೂಡ 10 ರೂಪಾಯಿ ಕೊಟ್ಟು ತೊಗೊಂಬಂದಿನಿ ಇದು 15 ರೂಪಾಯಿಗೆ ನೋಡ್ರಿ ಫ್ಲವರ್ ಯಾಕಂದ್ರೆ ಇವತ್ತು ನಾನು ಸಂತಿ ಮಾಡೀನಿ ಪಿಲ್ಲುನ ಕರ್ಕೊಂಡು ನನ್ನ ಮಾರ್ಕೆಟ್ದಾಗ ಬಿಟ್ಟು ಯಜಮಾನ್ರು ಏನೋ ಯಾರೋ ಬರೋರದ್ರ ಅಲ್ಲಿ ಹೋಗಿ ಬೇಟೆ ಬರ್ತಂದು ಪಿಲ್ಲುನ ಕರ್ಕೊಂಡು ಹೋಗ್ಬಿಟ್ರು ನಾನು ಒಬ್ಬಕಿನ ಸಂತಿ ಮಾಡಿದ್ನೆ ಹಾಗಾಗಿ ನಿಮ್ಗೆ ಎಲ್ಲ ರೇಟ್ ಹೇಳಕತ್ತೀನಿ ಇವು 10 ರೂಪಾಯಿಗೆ 2 ನೋಡ್ರಿ ನಾನಾಗ ನಾ ಸಂತಿ ಮಾಡೀನಲ್ಲ ಹಂಗಾಗಿ ನನಗೆ ಭಾಳ ಖುಷಿ ಆಗತೈತಿ 20 ರೂಪಾಯಿ ಕಿಲೋ ನೋಡ್ರಿ ಟಮಾಟಿ ಜವಾರಿ ಟಮಾಟಿ ತೊಗೊಂಡು ಬಂದೀನಿ ಹಾಗೆ ಮೆಣಸಿನ್ಕಾಯಿ 80 ರೂಪಾಯಿ ಕಿಲೋ ಅಂತಂದರು 20 ರೂಪಾಯಿ ಕೊಟ್ಟು 1/4 ಕಿಲೋ ತೊಗೊಂಡ್ಬಂದೀವಿ ಸೊ ಇದು ನೋಡ್ರಿ ಫ್ಲವರ 15 ರೂಪಾಯಿ ಅಂತ ನಿಮ್ಮ ಕಡೆಗೆ ಎಷ್ಟದ ನಂಗೆ ಕಮೆಂಟ್ ಮಾಡಿ ಹೇಳ್ರಿ 25 30 ರೂಪಾಯಿ 40 ರೂಪಾಯಿ ಅನ್ನಕತ್ತಿದ್ರು ನಾವು ಒಂದು ಸಣ್ಣ ತೊಗೊಂಡಿನಿ ಹಂಗಾಗಿ ಕಮ್ಮಿ ಕೊಟ್ಟರು ಸೊ ಇದು ನೋಡ್ರಿ 15 ರೂಪಾಯಿಗೆ 1/4 ಕಿಲೋ ಅಂತ ಡಬ್ಬು ಮಿರ್ಚಿ 20 ರೂಪಾಯಿ ಕಿಲೋ ಬಟಾಟಿ ತೊಗೊಂಡಿನಿ ಮತ್ತು ಇಷ್ಟ ಆಗೈತೆ ನೋಡ್ರಿ ಸಂತಿ ಮೇಲೆ ನಮ್ಮ ಮನೆಯಾಗ ಟಮಾಟಿ ಬೇಕು
ಟಮಾಟಿ ಇಲ್ಲಿಗೆ ನನ್ನ ಕೈನ ಆಡೋದೇ ಇಲ್ಲ ಅಡುಗೆ ಮಾಡಕ್ಕೆ. ನೀನೆಲ್ಲ ಸೆಪ್ರೇಟ್ ಆಗಿ ಇಟ್ಬಿಡ್ತೀನಿ ಈಗ. ಅಲ್ಲಿ ಅಡುಗೆ ಮನೆ ತೆಗಿತಿದ್ನ ಜಳ ಅಂದ್ರೆ ಜಳ ಇಟ್ಬಿಟ್ಟೈತಿ. ಅದಕ್ಕೆ ಮತ್ತೆ ಇಲ್ಲೇ ಪ್ಯಾನ್ ಹಚ್ಕೊಂಡು ಕಾಯಿಪಲ್ಲೆನ ತೆಗೆದ್ರಾತಂತೆ. ಏಟ್ ನೋಡ್ರಿ ಫ್ರೆಂಡ್ಸ, ಮೊದಲ ನಾವು ಸಣ್ಣ ಇದ್ದಾಗ 100 ರೂಪಾಯಿ ನಮ್ಮ ಅವ್ವರು ತೊಗೊಂಡು ಹೋದ್ರು ಅಂದ್ರೆ ಚೀಲ ತುಂಬಿ ಕಾಯಿಪಲ್ಲೆ ತೊಗೊಂಡ್ಬರ್ತಿದ್ರು ಇಡೀ ಒಂದು ವಾರಕ್ಕಾಗಷ್ಟು. ಅವಾಗ ಹಂಗೈತೆ, ನಾವು ಸಣ್ಣವ್ರಿದ್ದಾಗ ಸ್ನೇಹನಟ್ಟಿದ್ದಾಗ ಅಷ್ಟು ತೊಗೊಂಡ್ಬರ್ತಿದ್ರು ನಮ್ಮ ತಾಯಿಯವರು. ಈಗ 100 ರೂಪಾಯಿ ಹೋದ್ರೆ ಏನು ಬರಂಗಿಲ್ಲ ನೋಡಿ ಫ್ರೆಂಡ್ಸ್. ಖಾಲಿ ಚೀಲನೇ, ರೊಕ್ಕ ಹೋಗಿರ್ತಾವ, ಆ ಚೀಲ ಎಲ್ಲ ಖಾಲಿ ಖಾಲಿನೇ ಇರ್ತಾವ. ಅದ ನೋಡ್ರಿ 1 ಕಿಲೋ ಟಮಾಟಿ. ಇನ್ನೇನ ತಂದೈತಿ ಫ್ರಿಜ್ನಾಗ ಇಡತಿ ಊಟ ಮಾಡೋದೀಗ. ಏನಾರ ತಂದ್ರೆ ನನ್ನ ಮಕ್ಕಳಿಗೆ ಖಲಾಸ್ ಆಗುತ್ತಾನ ಪುಸ್ತಕ ಈಗ ಅದು ತಿಂದ್ರೆ ಊಟ ಮಾಡಂಗಿಲ್ಲ. ಅದಕ್ಕೆ ಊಟ ಮಾಡಿಸಿ ಒಂದು ಸ್ವಲ್ಪ ಹೊತ್ತು ಈಗ ಆಲ್ರೆಡಿ ಕಲ್ಲಂಗಡಿ ಹಣ್ಣು ತೊಗೊಂಬಂದಿದ್ವಿ ಫ್ರಿಜ್ನಾಗ ಇಟ್ಟನೀಗ. ಸ್ವಲ್ಪ ತಣ್ಣಗಾಲಿ ಅಂತೇಳಿ ನೋಡ್ರಿ ಕಡಿಗೆ ಮಾಡಿಟ್ಬಿಟ್ನಿ ಅಂದ್ರೆ ಆಗ್ಬಿಟ್ಟು. ಬಾಳೆಹಣ್ಣು ತೊಗೊಂಬಂದಿಲ್ಲ ನೋಡ್ರಿ, ಇಷ್ಟು ತೊಗೊಂಡು ಬಂದೈತಿ. ಕಾಳು ಹಾಕ್ತೀನಲ್ಲ, ಮಡಕೆ ಕಾಳು ಹೆಸರು ಕಾಳು ಈಗ ಮನ್ಯಾಗ ಹಾಕಿದ್ರೆ ಅಂತೇಳಿ ಇವು ತೊಗರಿ ಬೇಳೆಗಿಟ್ಟು ಮಾಡಿದ್ರೆ ಬರ್ತದ. ಇವು ಸದ್ಯಕ್ಕೆ ಈಗೇನು ಸೋಸೋದಾಗಲ್ಲ, ಒಂದು ಕ್ಯಾರಿ ಬ್ಯಾಗ್ದಾಗ ಇಡ್ತೀನಿ ನಾನು, ಆಮೇಲೆ ಸೋಸೋದ್ರಾತಂತೇಳಿ. ಕರಿಬೇವನ್ನ ಕೊತ್ತಂಬರಿನ ಮೊದಲ ಇದು ಮಾಡಿ ಇಟ್ಬಿಟ್ಟು ಇಲ್ಲ ನಮಗೆ ಕಟ್ ಮಾಡಂಗಿಲ್ಲ. ಈಗ ಸುಮ್ಮನೆ ಎಲ್ಲ ನೋಡ್ರಿ ಎಲ್ಲ ಸಜ್ಜೆ ಅಂತ ಕೊಡ್ತಾನೆ. ಫ್ರಿಜ್ನಾಗ ಇಡೋಗಿ ಹಾಸ್ತಾನ, ಫ್ರಿಜ್ನಾಗ ಇಡೋ ಬ್ಯಾಡಿ ಮಾತ್ರ ಬೆಳ್ಬಿಡು. ನೋಡ್ರಿ ಹೆಂಗೆ ಸೆಟ್ಕೊಂತಾನ, ಎಲ್ಲ ವ್ಯವಸ್ಥೆ ತಂದಿರ್ತಾನೆ. ಒಂದು ತಾಟು ಚಾಕು ಗೀಕು ಎಲ್ಲ ತಂದಿರ್ತಾನೆ. ಯಾಕಂದ್ರೆ ಈಗ ಊಟ ಮಾಡಂಗಿಲ್ಲ ಅವ್ರು. ಅದಕ್ಕೆ ಊಟ ಮಾಡಿದಾದ್ಮೇಲೆ ಎಷ್ಟಾಗಿ ತಿನ್ನಲಕ್ಕೆ ಏನೋ ಅನ್ಸಲ್ಲ. ಅದು ತಿಂದ್ರೆ ಈಗ ಉಣ್ಣಂಗಿಲ್ಲ, ಮತ್ತೆ ಹೈರಾಣ ಆಗುತ್ತಾ. ಅಕ್ಕಿ ಏನೈತಿ ಅಲ್ಲೇ ಡಬ್ಬಿ ಕಟ್ಟಿದ್ನೆಲ್ಲ ಮುಂಜಾನೆ ಅಲ್ಲೇ ತಿಂದು ಬಂದಾಳ. ಸೊ ಫ್ರೆಂಡ್ಸ, ಇಷ್ಟಿತ್ತು ನೋಡ್ರಿ ಬ್ಲಾಗ. ಹೆಂಗೆ ಅನ್ಸಿತ್ತು ಏನು ಕಮೆಂಟ್ ಮಾಡಿರೋದನ್ನ ಮರಿಬೇಡ್ರಿ. ಮತ್ತು ವಿಡಿಯೋ ಕಂಟಿನ್ಯೂ ಮಾಡೋಕೆ ಆಗಂಗಿಲ್ಲ, ಯಾಕಂದ್ರೆ ಫುಲ್ ಲೆಂತಿ ಆಗಿಬಿಡ್ತಪ್ಪ ಅಂದ್ರೆ ಮಾಡಿರೋ ವಿಡಿಯೋನ ಡಿಲೀಟ್ ಮಾಡೋಕೆ ನನಗೆ ಭಾಳ ಬೇಜಾರಾಗ್ಬಿಡ್ತೈತಿ. ಜಾಸ್ತಿ ಲೆಂತಿ ಆದ್ರೆ ನಂಗೆ ನೆಟ್ ಬೇಕಾಗಿ ಕಮ್ಮಿ ಹಾಕಿಸ್ಕೊಂಡಿನಿ. ಹಾಗಾಗಿ ಒಂದು ಸ್ವಲ್ಪ ನಾನು ಎಷ್ಟು ನಿಮ್ಗೆ ವಿಡಿಯೋನ ಕೊಡೋದಕ್ಕೆ ನಾನು ಸರ್ಕಸ್ ಎಷ್ಟು ಮಾಡ್ತೀನಿ ಅಂತ ಅದು ನನಗೆ ಗೊತ್ತಿರ್ತೈತಿ. ಅಂದ್ರೆ ಒಂದೊಂದ್ಸರಿ ವಿಡಿಯೋಗಳು ಹೋಗಂಗಿಲ್ಲ, ಒಂದೊಂದ್ಸರಿ 2 GB 3 GB ಎಕ್ಸ್ಟ್ರಾ ಪ್ಯಾಕನ್ನು ಹಾಕಿಸ್ಕೊಂಡು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಜಾಸ್ತಿ ಅದರಿಂದ ದುಡ್ಡು ಬಂದರೆ ಏನು ದೊಡ್ಡಾಗೋದಲ್ಲ ನೋಡ್ರಿ. ಮೊದಲ ಸ್ವಲ್ಪ ಪರವಾಗಿಲ್ಲ, ಓಕೆ ಅನ್ನಂಗೆ ಬರ್ತಿದ್ದು ಡಾಲರ. ಈಗ ನೋಡೋಣ ಅಂತ ಕಷ್ಟಪಟ್ಟು ಹಾಕಾಕತ್ತೀನಿ, ನೋಡೋಣ ಅಂತ ಹೆಂಗೆ ಆಗ್ತದೆ ಏನೇನು ಆಗ್ತದೆ ಅಂತೇಳಿ. ಆದಷ್ಟು ನಿಮ್ಮ ಪ್ರೀತಿಯ ಪ್ರೋತ್ಸಾಹ ಇರ್ತದಂತ ಅಂದ್ಕೊಂಡಿನಿ. ಲೈಕ್ ಮಾಡಿಬಿಡ್ರಿ ವಿಡಿಯೋಗ. ನೀವು ಲೈಕ್ ಮಾಡಿದ್ರೆ ಕಮೆಂಟ್ ಮಾಡಿದ್ರೆ ನಮ್ಮ ವಿಡಿಯೋ ಮತ್ತೊಬ್ರಿಗೆ ಹೋಗ್ತಾವೆ, ಮತ್ತೊಬ್ರು ಹೊಸ ಮಂದಿಗೆ ಹೋಗ್ತಾವೆ. ಹಾಗಾಗಿ ಎಲ್ಲ ಯೂಟ್ಯೂಬರ್ಸು ನಾವು ಅದನ್ನೇ ಕೇಳ್ಕೊಳೋದು. ಸೊ ವಿಡಿಯೋನ ಏನು ಮಾಡ್ತೀನಿ ಫ್ರೆಂಡ್ಸ್, ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗ್ದೊಂದಿಗೆ. ನಮಸ್ಕಾರ ಫ್ರೆಂಡ್ಸ್, ಬಾಯ್.